ಯುವರಾಜ್ ಕುಮಾರ್ ಸರ್ ಅವರ ಎಕ್ಕ ಸಿನಿಮಾದಿಂದ ನಿನ್ನೆ ಪುನೀತ್ ರಾಜ್ಕುಮಾರ್ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಫಸ್ಟ್ ಸಿಂಗಲ್ ನ ರಿಲೀಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಕೆಡಿ ಸಿನಿಮಾದ ಸೆಕೆಂಡ್ ಸಿಂಗಲ್ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಅಪ್ಡೇಟ್ ಸಿಕ್ಕಿದೆ. ಅದ್ರ ಜೊತೆಗೆ ಬಂದ್ಬಿಟ್ಟು ಧನ್ವೀರ್ ಸರ್ ಅವರ ವಾಮನ ಸಿನಿಮಾದಿಂದ ಸಹ ಒಂದು ಸಾಂಗ್ ನ ರಿಲೀಸ್ ಮಾಡಿದ್ದಾರೆ. ಸೊ ಎರಡು ಸಾಂಗ್ಸ್ ನ ರಿವ್ಯೂ ಮಾಡ್ತಾ ಅದ್ರ ಜೊತೆಗೆ ಕೆಡಿ ಸಿನಿಮಾದ ಸೆಕೆಂಡ್ ಸಿಂಗಲ್ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡುವ ಅಂತ ಹೇಳ್ತಾ ಸೊ ಇನ್ನು ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಟು ದ ವಿಡಿಯೋ. ಸೊ ಡೈರೆಕ್ಟ್ ಫಸ್ಟ್ ಸಾಂಗ್ ವಿಷಯಕ್ಕೆ ಬಂದ್ರೆ ಯುವರಾಜ್ ಕುಮಾರ್ ಸರ್ ಅವರ ಎಕ್ಕ ಸಿನಿಮಾದಿಂದ ಫಸ್ಟ್ ಸಾಂಗ್ ರಿಲೀಸ್ ಆಗಿದೆ. ಸಾಂಗ್ ಬಗ್ಗೆ ಮಾತಾಡ್ತೀನಿ, ಅದಕ್ಕಿಂತ ಮುಂಚೆ ಇದನ್ನ ಕೇಳಿಸ್ಕೊಳ್ಳಿ. ಲಾಸ್ಟ್ ಇಯರ್ ರಿಲೀಸ್ ಆದಂತ ಫಸ್ಟ್ ಡೆಬ್ಯೂ ಯುವ ಸಿನಿಮಾದಲ್ಲಿ ಬಂದ್ಬಿಟ್ಟು ಯುವರಾಜ್ ಕುಮಾರ್ ಸರ್ ಅವರು ಒಂದು ಫ್ಯಾಮಿಲಿ ಹುಡುಗನಾಗಿ ಕಾಣಿಸ್ಕೊಂಡಿದ್ರು. ಬಟ್ ಈ ಸಿನಿಮಾದಲ್ಲಿ ಸಾಂಗ್ ನ ಕೇಳಿಸ್ಕೊಂಡ್ರೆ ಗೊತ್ತಾಗ್ತಾ ಇದೆ ಇಟ್ಸ್ ಮಾಸ್ ಲುಕ್ ಅಲ್ಲೇನೆ ಕಾಣಿಸ್ಕೊಳ್ತಾ ಇದ್ದಾರೆ. ಅಂಡ್ ಈಗಾಗಲೇ ಸಾಂಗ್ ಅಲ್ಲಿ ನೀವು ಅದನ್ನ ಗಮನಿಸಬಹುದು. ಅಂಡ್ ಇದನ್ನು ಸಹ ಇಲ್ಲಿ ಹೇಳಲೇಬೇಕು, ಯುವ ಸಿನಿಮಾ ರಿಲೀಸ್ ಆದಾಗ ಸಿಕ್ಕಾಪಟ್ಟೆ ಜನ ಯುವರಾಜ್ ಕುಮಾರ್ ಸರ್ ಅವರ ಆಕ್ಟಿಂಗ್ ಅಂಡ್ ಸ್ಕ್ರೀನ್ ಪ್ರೆಸೆನ್ಸ್ ಇನ್ನೂ ಬೆಟರ್ ಮಾಡ್ಕೋಬೇಕಿತ್ತು ಅಂತ ಕೆಲವಷ್ಟು ಜನ ಪಾಸಿಟಿವ್ ಆಗಿ ಮಾಡ್ತಿದ್ರೆ, ಇನ್ನು ಸಾಕಷ್ಟು ಜನ ಬಂದ್ಬಿಟ್ಟು ನೆಗೆಟಿವ್ ಆಗಿ ಟ್ರೋಲ್ ಸಹ ಮಾಡ್ತಾ ಇದ್ರು. ಬಟ್ ಈ ಸಿನಿಮಾದ ವಿಷಯಕ್ಕೆ ಬಂದ್ರೆ ಈ ಸಾಂಗ್ ರಿಲೀಸ್ ಮಾಡಿದಾರಲ್ವಾ, ಈ ಸಾಂಗ್ ಅಲ್ಲಿ ಹೋಗಿ ಚೆಕ್ ಮಾಡಿ, ದೇರ್ ಆರ್ ಲಾಟ್ ಆಫ್ ಡಿಫರೆನ್ಸಸ್, ನೀವೇ ಸಹ ಅದನ್ನ ಗಮನಿಸಬಹುದು. ಯುವರಾಜ್ ಕುಮಾರ್ ಸರ್ ಅವರು ಬಂದ್ಬಿಟ್ಟು ಖಂಡಿತವಾಗ್ಲೂ ಬೆಟರ್ ವರ್ಷನ್ ಆಗಿ ಅಪ್ಗ್ರೇಡ್ ಆಗಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ. ಸೊ ಸಾಂಗ್ ವಿಷಯಕ್ಕೆ ಬಂದ್ರೆ ಚರಣ್ ರಾಜ್ ಸರ್ ಅವರ ಮ್ಯೂಸಿಕ್ ಸಿನಿಮಾದಲ್ಲಿ ಇದೆ ಅಂತ ಅನೌನ್ಸ್ಮೆಂಟ್ ಆದ ದಿನನೇ ಖುಷಿ ಇರುತ್ತೆ. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಚರಣ್ ರಾಜ್ ಅವರು ಡಿಸಪಾಯಿಂಟ್ಮೆಂಟ್ ಅನ್ನೋದು ಮಾಡೋದಿಲ್ಲ ಅಂತ ಗೊತ್ತಿರುತ್ತೆ. ಅಂಡ್ ಅದೇ ರೀತಿ ಈ ಸಿನಿಮಾದಲ್ಲಿ ಬಿಟ್ಟಿರುವಂತಹ ಎಕ್ಕ ಮಾರ್ ಸಾಂಗ್ ಸಹ ಅದ್ಭುತವಾಗಿ ಮೂಡಿ ಬಂದಿದೆ. ಇಟ್ಸ್ ಮಾಸ್ ವಿತ್ ಎ ಲೋಕಲ್ ಬೀಟ್ ಸಾಂಗ್. ಅದಕ್ಕೂ ಮೇಲೆ ಇದನ್ನ ಹೇಳಲೇಬೇಕು, ಇಟ್ಸ್ ಎ ಸ್ಲೋ ಪಾಯ್ಸನ್ ಸಾಂಗ್ ಅಂತಾನೆ ಹೇಳ್ತೀನಿ. ಒಂದ್ಸಲ ಕೇಳಿಸ್ಕೊಂಡ್ರೆ ಇದು ನಿಮ್ಗೆ ಇಷ್ಟ ಆಗದೆ ಇರ್ಬೋದು, ಬಟ್ ಪದೇ ಪದೇ ಲೂಪಲ್ಲಿ ಈ ಲಿರಿಕ್ಸ್ನ ಅರ್ಥ ಮಾಡ್ಕೊಳ್ತಾ ಕೇಳಿಸ್ಕೊಂಡ್ರೆ ಡೆಫಿನೆಟ್ಲಿ ಮಾಸ್ ಫೀಲ್ ಕೊಡುತ್ತೆ, ಮಜಾ ಕೊಡುತ್ತೆ ಸಾಂಗ್ ಅಂತೂ. ನಾನಂತೂ ಕೇಳಿಸ್ಕೊಂಡೆ, ತುಂಬ ಖುಷಿ ಆಯಿತು. ಆ್ಯಂಡ್ ಕುಣಿಸುತ್ತೆ, ಒಳಗೆ ಮನಸ್ಸೊಳಗಡೆನೆ ಕುಣಿಸುತ್ತೆ ಅಂತಲೇ ಹೇಳ್ಬೋದು. ಲಿರಿಕ್ಸು ನಾಗಾರ್ಜುನ ಶರ್ಮಾ ಅವರು ಮಾಡಿದರೆ, ಮ್ಯೂಸಿಕ್ ಬಂದ್ಬಿಟ್ಟು ನಮ್ಮ ಚರಣ್ ರಾಜ್ ಸರ್ ಅವರು ಮಾಡಿದ್ದಾರೆ. ಇನ್ನು ಡ್ಯಾನ್ಸ್ ಕೊರಿಯೋಗ್ರಫಿ ಬಂದ್ಬಿಟ್ಟು ಬಾಬಾ ಭಾಸ್ಕರ್ ಅವರು ಮಾಡಿದ್ದಾರೆ. ಆ್ಯಂಡ್ ಪಕ್ಕ ಲೋಕಲ್ ಕುತ್ತ ಡ್ಯಾನ್ಸ್ ಅಂದರೆ ಹೇಳ್ತೀನಿ. ಆ್ಯಂಡ್ ಇನ್ನು ಲಿರಿಕ್ಸ್ ಮಾತ್ರ ಪರ್ಟಿಕ್ಯುಲರ್ಲಿ ನಿಮಗೆ ಮೆನ್ಷನ್ ಮಾಡಿ ಹೇಳಲೇಬೇಕು, ಒಂದೊಂದು ಲೈನಲ್ಲೂ ಸಹ ಅಟ್ ಪ್ರೆಸೆಂಟ್ ಇರುವಂತಹ ಯೂತ್ಸ್ ಹುಡುಗರಿಗೆ ಪರ್ಟಿಕ್ಯುಲರ್ಲಿ ಸೂಟ್ ಹಾಗೆ ಆಗುತ್ತೆ. ಜೊತೆಗೆ ಅಷ್ಟೊಂದು ಮೀನಿಂಗ್ಫುಲ್ ಲೈನ್ಸ್ನ ಬರೆದಿದ್ದಾರೆ. ಆ್ಯಂಡ್ ಈ ಲೈನ್ಸ್ನ ಕೇಳಿಸ್ಕೊಳ್ಳಿ. ಸೊ ಈ ಬಿಟ್ಟಿರುವಂತಹ ಈ ಸಾಂಗ್ ಇಂದ ಖಂಡಿತವಾಗ್ಲೂ ಸಿನಿಮಾಗೆ ಒಂದು ಬೂಸ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಅಂಡ್ ಸಿನಿಮಾ ಬಂದ್ಬಿಟ್ಟು ಜೂನ್ 6ನೇ ತಾರೀಕು ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಸೊ ನೋಡೋಣ, ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಆ್ಯಂಡ್ ನೀವು ಸಹ ಮೋಸ್ಟ್ ಪ್ರಾಬಬ್ಲಿ ಕಾಯ್ತಾ ಇರ್ತೀರಾ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ನೀವೇನಾದರೂ ಈ ಸಾಂಗ್ ಕೇಳಿಸ್ಕೊಂಡಿದ ಮೇಲೆ ನಿಮಗೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಬರೀರಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಸಾಂಗ್ ವಿಷಯಕ್ಕೆ ಬಂದರೆ ಧನ್ವೀರ್ ಸರ್ ಅವರು ನಾಯಕ ನಟನಾಗಿ ಮಾಡುತ್ತಿರುವ ವಾಮನ ಸಿನಿಮಾದಿಂದ ಒಂದು ಸಾಂಗ್ನ ರಿಲೀಸ್ ಮಾಡಿದ್ದಾರೆ. ಸಾಂಗ್ ಬಂದ್ಬಿಟ್ಟು ಮದರ್ ಸೆಂಟಿಮೆಂಟ್ ಸಾಂಗು. ಆ್ಯಂಡ್ ರಿಲೀಸ್ ಆಗಿ ಈಗಾಗಲೇ 2 ದಿನಗಳಾಗ್ತಾ ಇದೆ. ಈ ಸಾಂಗ್ ನ ಪರ್ಟಿಕ್ಯುಲರ್ಲಿ ದರ್ಶನ್ ಸರ್ ಅವರ ವೈಫ್ ವಿಜಯಲಕ್ಷ್ಮಿ ಮೇಡಮ್ ಅವರು ಬಂದ್ಬಿಟ್ಟು ಅವ್ರ ಕೈಯಿಂದಾನೆ ರಿಲೀಸ್ ಮಾಡಿಕೊಟ್ರು. ಈ ಸಾಂಗ್ ನ ಲಿರಿಕ್ಸ್ ಪ್ರಮೋದ್ ಅವರು ಮಾಡಿಕೊಟ್ಟಿದ್ರೆ, ಈ ಸಾಂಗ್ಗೆ ಮ್ಯೂಸಿಕ್ ಮಾಡಿರೋದು ಬಂದ್ಬಿಟ್ಟು ಅಜ್ನೀಶ್ ಲೋಕನಾಥ್ ಅವರು, ಅದೇ ನಮ್ಮ ಅಜ್ಜುಬಾಯ್ ಅವರು. ಇದೊಂದು ಮದರ್ ಸೆಂಟಿಮೆಂಟ್ ಸಾಂಗ್ ಆಗಿರೋದ್ರಿಂದ ಖಂಡಿತವಾಗ್ಲೂ ಕನೆಕ್ಟ್ ಆಗೇ ಆಗುತ್ತೆ. ಜಸ್ಟ್ ನೀವು ಮಲಗುವಾಗ ನಿಮ್ಮ ತಾಯಿನ ನೆನೆಸ್ಕೊಂಡು ಅಥವಾ ನೀವು ಒಂಟಿ ಫೀಲ್ ಆದಾಗ ಈ ಸಾಂಗ್ನ ಕೇಳಿಸ್ಕೊಂಡು ನೋಡಿ. ಇದೊಂದು ಸ್ಲೋ ಫೇಸ್ಡ್ ಸಾಂಗು, ಬಟ್ ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ, ಹಾರ್ಟ್ಗೆ ಟಚ್ ಆಗೇ ಆಗುತ್ತೆ. ಇಫ್ ಇನ್ ಕೇಸ್ ಏನಾದರೂ ನೀವು ಇನ್ನೂ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ, ಅಥವಾ ನೀವೇನಾದರೂ ಈಗಾಗಲೇ ನೋಡಿದ್ದೀರಾ ಅಂದರೆ ಯಾವ ರೀತಿ ಇದೆ ಸಾಂಗ್ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಬರೀರಿ ಅಂತ ಹೇಳ್ತಾ. ಆ್ಯಂಡ್ ಈ ಸಿನಿಮಾ ಬಂದ್ಬಿಟ್ಟು ಏಪ್ರಿಲ್ 10ನೇ ತಾರೀಕು ಒಂದು ದೊಡ್ಡ ಗ್ರ್ಯಾಂಡ್ ರಿಲೀಸೇ ಆಗ್ತಾ ಇದೆ. ಆ್ಯಂಡ್ ಎಸ್ಪೆಷಲಿ ದರ್ಶನ್ ಸರ್ ಅವರ ಅಭಿಮಾನಿಗಳು ಸಿಕ್ಕಾಪಟ್ಟೆ ಕಾಯ್ತಾ ಇದ್ದಾರೆ ಇವರಿಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ. ಸೊ ನೋಡೋಣ ಸಿನಿಮಾ ರಿಲೀಸ್ ಆದಾಗ ಎಷ್ಟು ಸಪೋರ್ಟ್ ಮಾಡ್ತಾರೆ, ಅಥವಾ ಸಿನಿಮಾದ ಕಂಟೆಂಟ್ ಯಾವ ರೀತಿ ಇರುತ್ತೆ, ಅದರ ಮೇಲೆ ಜನ ಯಾವ ರೀತಿ ಅವರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನ ನೋಡೋಣ ಅಂತ ಹೇಳ್ತಾ. ಸೊ ಲಾಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ವಿಷಯಕ್ಕೆ ಬಂದ್ರೆ, ಕೆಡಿ ದ ಡೆವಿಲ್ ಧ್ರುವ ಸರ್ಜಾ ಸರ್ ಅಂಡ್ ಪ್ರೇಮ್ ಸರ್ ಅವರ ಕಾಂಬಿನೇಷನ್ ಅಲ್ಲಿ ಬರ್ತಿರುವ ಕೆಡಿ ಸಿನಿಮಾದ ಫಸ್ಟ್ ಸಿಂಗಲ್ ರಿಲೀಸ್ ಆಗಿ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಆ ಸಾಂಗ್ ರಿಲೀಸ್ ಆದಾಗ ಒಂದು ದೊಡ್ಡ ಸುನಾಮಿನೇ ಎಬ್ಸಿತ್ತು. ಸಿನಿಮಾ ತಂಡನೇ ಅಫಿಷಿಯಲಿ ಒಂದು ಮಾಹಿತಿನ ಬಿಟ್ಕೊಟ್ಟಿದ್ದಾರೆ. ಮಾರ್ಚ್ 22ನೇ ತಾರೀಕು 11:04 ಬೆಳಗ್ಗೆ ಬಂದ್ಬಿಟ್ಟು ಈ ಸಿನಿಮಾದಿಂದ ಸೆಕೆಂಡ್ ಸಿಂಗಲ್ ಪ್ರೋಮೋ ಅನ್ನೋದನ್ನ ರಿಲೀಸ್ ಮಾಡ್ತಿದೀವಿ ಅಂತ. ಆ್ಯಂಡ್ ನೋಡೋಣ, ನಾನಂತೂ ಸಿಕ್ಕಾಪಟ್ಟೆ ವೇಟ್ ಮಾಡ್ತಾ ಇದ್ದೀನಿ. ಈ ಸಾಂಗು ಯಾವ ಲೆವೆಲ್ಗೆ ಹಿಟ್ ಆಗುತ್ತೆ ಅನ್ನೋದನ್ನ ನಾನು ಕಾಯ್ತಾ ಇದ್ದೀನಿ. ಸೊ ಶೂಟಿಂಗ್
ಶೂಟಿಂಗ್ ವಿಷಯಕ್ಕೆ ಬಂದರೆ 1 ಮಂತ್ ಬ್ಯಾಕೆ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರ ಆಲ್ಮೋಸ್ಟ್ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡಿದ್ದೀವಿ, ಬರೀ ಇನ್ನೊಂದು 2 ಸಾಂಗ್ಸು ಶೂಟ್ ಮಾಡೋದು ಪೆಂಡಿಂಗ್ ಇತ್ತು ಅಂತ ಮಾಹಿತಿನ ನೀಡಿದ್ರು. ಸೊ ಇವಾಗ ಯಾವುದೇ ಒಂದು ಅಫಿಷಿಯಲಿ ಅಪ್ಡೇಟ್ ಸಿಗದೇ ಇದ್ರು ಈಗಾಗಲೇ ನನ್ಗನ್ಸುತ್ತೆ ಆಲ್ಮೋಸ್ಟ್ ಕಂಪ್ಲೀಟೆಡ್ ಸ್ಟೇಜಲ್ಲಿ ಇರುತ್ತೆ ಅಥವಾ ಕಂಪ್ಲೀಟ್ ಆಗೋಗಿರುತ್ತೆ ಅಂತ ನನ್ನ ಅನಿಸಿಕೆ. ಸೊ ಇಫ್ ಕಂಪ್ಲೀಟ್ ಆಗೋಗಿದ್ರೆ ಡೆಫಿನೆಟ್ಲಿ ಕಂಪ್ಲೀಟ್ ಆಗೋಗಿದೆ ಅಂತ ಹೇಳ್ತಾ ಇದ್ರು ಪ್ರೇಮ್ ಸರ್ ಅವರು. ಬಟ್ ಐ ಥಿಂಕ್ ಇನ್ನೊಂದು ಸ್ವಲ್ಪ ಭಾಗ ಇರಬಹುದು ಅನ್ಕೊಳ್ತೀನಿ. ಅಟ್ ದ ಸೇಮ್ ಟೈಮ್ ಈಗಾಗಲೇ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಸ್ ಸಹ ಶುರು ಆಗೋಗಿದ್ದಾವೆ. ಐ ಥಿಂಕ್ ಲಾಸ್ಟ್ ಮಂತಿಂದಾನೇ ಶುರು ಆಗಿದ್ದಾವೆ. ಸೊ ಡಬ್ಬಿಂಗ್ ವರ್ಕ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಈ ಸಿನಿಮಾನ ಯಾವಾಗ ಎಕ್ಸ್ಪೆಕ್ಟೇಷನ್ ಮಾಡಬಹುದು ರಿಲೀಸ್ ಡೇಟ್ಗೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಬರೀರಿ ಅಂತ ಹೇಳ್ತಾ ಇವನು ಮುಗಿಸೋ ಸಮಯ ಬಂದಿದೆ. ಇಫ್ ಇನ್ ಕೇಸ್ ಏನಾದರೂ ನೀವು ಇಲ್ಲಿ ತನಕ ನನ್ನ ವಿಡಿಯೋ ನೋಡ್ಕೊಂಡು ಬಂದಿದ್ರೆ ಅಂದರೆ ನನ್ನ ಕಡೆಯಿಂದ ಒಂದು ಸಣ್ಣ ರಿಕ್ವೆಸ್ಟ್ ಇರೋದಷ್ಟೇ, ಜಸ್ಟ್ ಲೈಕ್ ಮಾಡಿ, ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ, ಅದ್ರ ಜೊತೆಗೆ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಕುಟುಂಬದವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗ್ತಾ ಇದ್ದೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಲವ್ ಯು.